सच्चिदानन्दरूपाय विश्वोत्पत्त्यादिहेतवे तापत्रयविनाशाय श्रीकृष्णाय वयं नुमः। करकमलनिदर्शितात्ममुद्रः परिकलितोन्नतबर्हिर्हचूडः इतरकरगृहीतवेत्रतोत्रः मम हृदि सन्निधिमातनोतु शौरिः। सर्वेषां पश्यतां भेजे विमानं धुन्धुलीसुतः विमाने वैष्णवान् वीक्ष्य गोकर्णो वाक्यमब्रवीत्। गोकर्ण उवाच अत्रैव बहवः सन्ति श्रोतारो मम निर्मलाः आनीतानि विमानानि न तेषां युगपत्कुतः। श्रवणं समभागेन सर्वेषामिह दृश्यते फलभेदः कुतो जातः प्रब्रुवन्तु हरिप्रियाः। हरिदासा ऊचुः श्रवणस्य विभेदेन फलभेदोऽत्र संस्थितः। श्रवणं तु कृतं सर्वैः न तथा मननं कृतं फलभेदस्ततो जातो भजनादपि मानद। सप्तरात्रमुपोष्यैव प्रेतेन श्रवणं कृतं मननादि तथा तेन स्थिरचित्ते कृतं भृशम्। अदृढं च हतं ज्ञानं प्रमादेन हतं श्रुतं सन्दिग्धो हि हतो मन्त्रः व्यग्रचित्तो हतो जपः। अवैष्णवो हतो देशः हतं श्राद्धमपात्रकं हतमश्रोत्रिये दानम् अनाचारं हतं कुलं। विश्वासो गुरुवाक्येषु स्वस्मिन् दीनत्वभावना मनोदोषजयश्चैव कथायां निश्चला मतिः। एवमादिकृतं चेत् स्यात् तदा वै श्रवणमि फलम्। पुनश्रवान्ते सर्वेषां वैकुण्ठे वसतिर्ध्रुवं गोकर्ण तव गोविन्दो गोलोकं दास्यति स्वयम्। एवमुक्त्वा यजुः सर्वे वैकुण्ठं हरिकीर्तनाः। श्रावणे मासि गोकर्णः कथामूचे तथा पुनः सप्तरात्रवतीं भूय श्रवणं तैः कृतं पुनः। कथासमाप्तौ यज्जातं श्रूयतां तच्च नारद विमानैः सह भक्तैश्च हरिराविर्बभूवः। जयशब्दा नमःशब्दास्तत्रासन् बहवस्तदा पाञ्चजन्यध्वनिं चक्रे हर्षात् तत्र स्वयं हरिः। गोकर्णं तु समालिङ्ग्याकरोत्स्वसदृशं हरिः। श्रोतॄनन्यान् घनश्यामान् पीतकौशेयवाससः किरीटिनः कुण्डलिनस्तथा चक्रे हरिः क्षणात्। तद्ग्रामे ये स्थिता जीवा आश्वचाण्डालजातयः विमाने स्थापितास्तेऽपि गोकर्णकृपया तदा प्रेषिता हरिलोके ते यत्र गच्छन्ति योगिनः। गोकर्णेन स गोपालो गोलोकं गोपवल्लभं कथाश्रवणतः प्रीतो निर्ययौ भक्तवत्सलः। अयोध्यावासिनः पूर्वं यथा रामेण सङ्गताः तथा कृष्णेन ते नीता गोलोकं योगिदुर्लभम्। ಶ್ರೀಕೃಷ್ಣಪರಂಜ್ಯೋತಿಷೇ ನಮಃ. ಶ್ರೀಮದ್ಭಾಗವತಾನುಸಂಧಾನಮಾಲಿಕೆಯ ಸರಣಿಯಲ್ಲಿ ಗೋಕರ್ಣಕೃತ ಭಾಗವತ ಸಪ್ತಾಹದ ಫಲ, ಆ ಫಲವನ್ನು ಅನುಸಂಧಾನ ಮಾಡುವಂಥ ಒಂದು ಘಳಿಗೆ. ಗೋಕರ್ಣ ಯಾವಾಗ ಭಾಗವತ ಕಥೆಯನ್ನು ಸಪ್ತಾಹ ವಿಧಾನದಲ್ಲಿ ಹೇಳೋದಕ್ಕೆ ಆರಂಭ ಮಾಡಿದ್ನೋ ಆಗ ಸುತ್ತಮುತ್ತಲಿನ ಗ್ರಾಮದವರು ಸೇರಿ ಅನೇಕಾನೇಕ ಮಂದಿ ಆ ಕಥಾಶ್ರವಣವನ್ನು ಮಾಡ್ತಾ ಇದ್ರು. ಧುಂಧುಕಾರಿಯ ಪ್ರೇತವೂ ಸಹ ಅಲ್ಲಿ ಆ ಕಥಾಶ್ರವಣವನ್ನು ಮಾಡಿತ್ತು. ಆದರೆ ಫಲವನ್ನು ನೀಡುವ ಸಮಯ ಬಂದಾಗ ಕೇವಲ ಧುಂಧುಕಾರಿಯ ಒಂದು ಪ್ರೇತತ್ವವನ್ನು ವಿಮೋಚನೆ ಮಾಡಿ ಧುಂಧುಕಾರಿಯ ಜೀವವನ್ನು ವಿಷ್ಣುಲೋಕಕ್ಕೆ ಕರೆದುಕೊಂಡು ಹೋಗೋದಕ್ಕೋಸ್ಕರವಾಗಿ ವಿಷ್ಣುದೂತರು ಹರಿದಾಸರು ಬಂದು ನಿಂತ್ಕೊಂಡ್ರಂತೆ. ಎಲ್ಲರೂ ನೋಡ್ತಿದ್ದಂತೆಯೇ ಧುಂಧುಕಾರಿಯು ತನ್ನ ದಿವ್ಯವಾದ ಒಂದು ಶರೀರವನ್ನು ಪಡ್ಕೊಂಡು ಆ ವಿಮಾನವನ್ನು ಏರ್ದ ಅಂತ. ಆ ಕೂಡಲೇ ಗೋಕರ್ಣ ಧುಂಧುಕಾರಿಗೆ ಈ ರೀತಿಯಾದಂತಹ ಒಂದು ವಿಷ್ಣುಲೋಕ ವಿಷ್ಣು ಸಾಯುಜ್ಯ ಪ್ರಾಪ್ತವಾಯಿತು ಅನ್ನುವಂಥ ಹೊಟ್ಟೆ ಕಿಚ್ಚಿನಿಂದಲ್ಲ, ಆದರೆ ಮತ್ತೊಂದು ಕಳಕಳಿಯಿಂದ ಗೋಕರ್ಣ ಒಂದು ಪ್ರಶ್ನೆಯನ್ನು ಕೇಳ್ತಾನೆ. ಇಲ್ಲಿ ಧುಂಧುಕಾರಿಯೊಡನೆ ಅನೇಕಾನೇಕ ಜನರು ಕಥೆಯನ್ನು ಕೇಳಿದ್ದಾರೆ. ಆನೀತಾನಿ ವಿಮಾನಾನಿ ನ ತೇಷಾಂ ಯುಗಪತ್ಕುತಃ, ಯಾಕಾಗಿ ಅವರುಗಳನ್ನು ಕರ್ಕೊಂಡು ಹೋಗೋದಕ್ಕೆ ನೀವು ವಿಮಾನವನ್ನು ತರಲಿಲ್ಲ? ಕೇವಲ ಧುಂಧುಕಾರಿಯನ್ನು ಕರ್ಕೊಂಡು ಹೋಗೋದಕ್ಕೆ ಮಾತ್ರ ಒಂದೇ ಒಂದು ವಿಮಾನವನ್ನು ತಂದಿದ್ದೀರಲ್ಲ, ಇದು ನ್ಯಾಯವೇ? ಎಷ್ಟೊಂದು ಜನ ಕಥೆಯನ್ನು ಕೇಳಿದ್ದಾರೆ, ಭಾಗವತ ಕಥೆಯನ್ನು, ಅವರಿಗೂ ಕೂಡ ವಿಷ್ಣು ಸಾಯುಜ್ಯ ಉಂಟಾಗಬೇಕಲ್ವೇ ಅಂತ. ಎಲ್ಲರೂ ಸಮಾನವಾಗಿ ಶ್ರವಣವನ್ನು ಮಾಡಿರುವಾಗ ಶ್ರವಣಂ ಸಮಭಾಗೇನ ಸರ್ವೇಷಾಮಿಹ ದೃಶ್ಯತೆ, ಎಲ್ಲರೂ ಸಮಾನವಾಗಿ 7 ದಿನವೂ ತಪ್ಪದೇ ಶ್ರವಣವನ್ನು ಮಾಡಿದಾರಲ್ಲ, ಹಾಗಾಗಿ ಫಲಭೇದ ಯಾಕೆ ಉಂಟಾಗ್ತಾ ಇದೆ? ಇಲ್ಲಿ ಫಲವನ್ನು ನೀಡುವ ಸಮಯದಲ್ಲಿ ಮಾತ್ರ ಯಾಕೆ ಭೇದ ಭಾವ ಅಂತ ಕೇಳಿದ್ರು. ಗೋಕರ್ಣ ಈ ಪ್ರಶ್ನೆಯನ್ನು ಹರಿದಾಸರ ಮುಂದೆ ಇಟ್ಟಾಗ ಹರಿದಾಸರು ಹೇಳಿದ್ರು, ಅಪ್ಪ ಹಾಗಲ್ಲಪ್ಪ, ಅವರು ಕೇಳುವುದು ಅನ್ನೋದು ಏನೋ ಒಂದು ಕ್ರಿಯೆ ಸಂಪನ್ನವಾಗಿದೆಯೋ ಎಲ್ಲರೂ ಒಂದೇ ರೀತಿಯಾಗಿ ಕೇಳಿಲ್ಲ. ಆಯ್ತೆ, ಶ್ರವಣಸ್ಯ ವಿಭೇದೇನ, ಅವರು ಕೇಳುವಿಕೆಯಲ್ಲಿ ಬಹಳಷ್ಟು ಭೇದಗಳು ಉಂಟಾಗಿತ್ತು. ಆ ಕಾರಣದಿಂದಾಗಿ ಫಲದಲ್ಲೂ ಕೂಡ ಭೇದ ಉಂಟಾಗಿದೆ. ಕೇಳೋದೇನೋ ಎಲ್ಲರೂ ಕೇಳಿದ್ರು ಇಲ್ಲ ಅಂತಲ್ಲ,
ಅಂದರೆ ನೀನಾಡಿದ ಅಕ್ಷರಗಳು, ನೀನಾಡಿದ ಮಾತುಗಳು ಅವರ ಕಿವಿಯೊಳಗೆ ಹೋಗಿ ಬಿತ್ತು, ಅದರಲ್ಲಿ ಯಾವ ಸಂಶಯವೂ ಇಲ್ಲ. ಅವರು ಅದನ್ನು ಆಲಿಸಿದರು. ಆದರೆ ಆಲಿಸುವುದರ ಮಾತ್ರದಿಂದ ಕೆಲಸ ಸಂಪನ್ನವಾಗಲ್ಲಪ್ಪ. ಭಾಗವತವನ್ನು ಮತ್ತೇನು ಮಾಡಬೇಕು ಅಂದರೆ ಮನನಂ ಕೃತಂ, ಅದನ್ನು ಮನನ ಮಾಡಬೇಕು, ಚರ್ವಣೆ ಮಾಡಬೇಕು, ಆಯ್ತೆ, ಮೆಲುಕು ಹಾಕಬೇಕು ಅದನ್ನು, ಭಾಗವತವನ್ನು. ಆಗ ಅದು ಫಲ ಕೊಟ್ಟೀತು. ಕೇವಲ ಕಿವಿಯ ಮೇಲೆ ಶಬ್ದಗಳು ಬಿದ್ದು ಮಾತ್ರದಿಂದ ಭಾಗವತ ಫಲ ಕೊಡೋಲ್ಲ ಅಂತ ಲೆಕ್ಕ. ಫಲಭೇದಸ್ತಥೋ ಜಾತಃ ಭಜನಾದಪಿ ಮಾನದ. ಹಾಗಾಗಿ ಹೇಗೆ ನಾವು ಅದನ್ನು ಸೇವಿಸುತ್ತೇವೆ, ಭಜನಾ ಅಂತಂದರೆ ಸೇವನೆ ಮಾಡುವುದು ಅಂತ, ಸೇವಿಸುವುದು ಅಂತ ಲೆಕ್ಕ. ಹೇಗೆ ಅದನ್ನು ಸ್ವೀಕರಿಸ್ತೇವೆ, ಹೇಗೆ ಒಪ್ಕೊಳ್ತೇವೆ, ಹೇಗೆ ಒಡಂಬಡಿಸ್ಕೊಳ್ತೇವೆ, ನಮ್ಮನ್ನು ನಾವು ಹೇಗೆ ಅದಕ್ಕೆ ಸಮರ್ಪಣೆ ಮಾಡಿಕೊಳ್ತೇವೆ ಅನ್ನೋದ್ರ ಮೇಲೆ ಫಲ ಅನ್ನೋದು ತೀರ್ಮಾನವಾಗುತ್ತೆ ಅಂತ. ನೋಡಪ್ಪ, ಧುಂದುಕಾರಿಯ ಪ್ರೇತ 7 ದಿವಸವೂ ತದೇಕ ಚಿತ್ತತೆಯಿಂದ ಕಥೆಯನ್ನು ಕೇಳಿದ್ದಷ್ಟೇ ಅಲ್ಲದೆ ಅಹರ್ನಿಶವೂ ಕೂಡ ಆ ಪ್ರೇತವು ಭಾಗವತ ಕಥೆಯನ್ನು ಅನುಸಂಧಾನ ಮಾಡ್ತಲೇ ಇತ್ತು, ಮನನ ಮಾಡ್ತಲೇ ಇತ್ತು. ಮನನಾದಿ ತಥಾತೇನ ಸ್ಥಿರಚಿತ್ತೇ ಕೃತಂ ಭೃಶಂ. ಸ್ಥಿರವಾದಂತಹ ಮನಸ್ಸನ್ನು ಇಟ್ಟುಕೊಂಡು ಆ ಪ್ರೇತವು ಭಾಗವತ ಕಥೆಯನ್ನು ಮನನ ಮಾಡಿದ್ದರ ಕಾರಣದಿಂದಾಗಿ ಅದಕ್ಕೆ ಈ ರೀತಿಯಾದಂತಹ ವಿಷ್ಣು ಸಾಯುಜ್ಯ ಉಂಟಾಗಿದೆಪ್ಪ. ಬೇರೆಯವರು ಕೇವಲ ಕೇಳಿದ್ರು ಅಷ್ಟೇ, ಮನನ ಮಾಡಲಿಲ್ಲ, ಮೆಲುಕು ಹಾಕಲಿಲ್ಲ. ಸಾವಿರಾರು ಶಬ್ದಗಳನ್ನು ಪ್ರತಿನಿತ್ಯವೂ ಮನುಷ್ಯರು ಕೇಳ್ತಾರೆ, ಅದರ ಜೊತೆ ಭಾಗವತವನ್ನೂ ಕೂಡ ಕೇಳಿದ್ವಿ ಅಂತಾದರೆ ಕೇಳಿದ್ದೇನೋ ಹೌದು, ಆದರೆ ಆ ಕೇಳಿದ್ದು ಗೂಡು ಮಾಡಿಕೊಡುತ್ತೆ, ಮನಸ್ಸಿನಲ್ಲಿ ಒಂದು ಸಂಸ್ಕಾರ ಉಂಟು ಮಾಡುತ್ತೆ, ಅದು ತನ್ನದೇ ಆದಂಥ ಒಂದು ಛಾಪನ್ನು ಒತ್ತುತ್ತೆ, ಆತ್ಮಹಿತವನ್ನು ಉಂಟು ಮಾಡುತ್ತೆ. ದೇಹಕ್ಕೆ ಹಿತ ಆಗಬಹುದು, ಕೆಲವರ ಮಾತು ಕೇಳುವಾಗ ಮನಸ್ಸಿಗೆ ಹಿತ ಉಂಟು ಮಾಡಬಹುದು, ಮುದವನ್ನು ಕೊಡಬಹುದು, ಆಯ್ತೆ. ಆದರೆ ಅದಕ್ಕೂ ಹಿಂದಿರುವಂತಹ ಆತ್ಮದವರೆಗೂ ಆತ್ಮಹಿತಕಾರಿಯಾಗುವಂತೆ ಆ ಮಾತನ್ನು ತೆಗೆದುಕೊಂಡು ಹೋಗಬೇಕು. ಆ ರೀತಿಯಾದಂಥ ಮಾತನ್ನು ಆಡಬೇಕು. ಬಹಳ ಜವಾಬ್ದಾರಿ ಮಾತನಾಡುವುದು, ಮಾತನ್ನು ಕೇಳುವುದು, ಅನುಸಂಧಾನ ಮಾಡುವುದು ಯಾವುದೂ ಸುಲಭವಲ್ಲ. ಸುಲಭವಾಗಿ ತೋರುತ್ತೆ ಅಷ್ಟೆ. ಮಾತನಾಡುವುದೇನು ಸುಲಭವೇ? ಯಾವ ಮೂಲದಿಂದ ಮಾತು ಹೊರಡಬೇಕು ಆ ಮೂಲದಿಂದ ಮಾತು ಹೊರಡಬೇಕು. ಆ ಅರ್ಥವು ಮಾತನಾಡುವವನ ಮಾತಿನಲ್ಲಿ ತಾದಾತ್ಮ್ಯವನ್ನು ಹೊಂದಿರಬೇಕು. ಅಂದರೆ ಈ ಮಾತನ್ನು ಕೇಳಿದ ಕೂಡಲೇ ಆಯಾಯ ಭಾಗವು, ಆಯಾಯ ಜಾಗವು, ಆಯಾಯ ಕ್ಷೇತ್ರವು ತೆರಿಬೇಕು ಅಂತರಂಗದಲ್ಲಿ. ಆ ರೀತಿಯಾಗಿ ಮಾತನಾಡಬೇಕು. ಕೇಳುಗರೂ ಸಹ ಒಮ್ಮೆ ಮಾತ್ರ ಶ್ರವಣ ಮಾತ್ರೇಣ ಫಲಂ ನ ಸಿದ್ಧತಿ. ಹಾಗಿದ್ರೆ ಏನು ಮಾಡಬೇಕಪ್ಪ ಅಂತ ಕೇಳಿದ್ರೆ ಅದನ್ನು ಅನುಸಂಧಾನ ಮಾಡಬೇಕು, ಅದನ್ನು ಮನನ ಮಾಡಬೇಕು. ಮುಂದಕ್ಕೆ ಹರಿದಾಸರು ಹೇಳ್ತಾರೆ, ನೋಡಪ್ಪ, ಅದೃಢಂಚ ಹತಂ ಜ್ಞಾನಂ. ಯಾವ ಜ್ಞಾನವೋ, ಯಾವ ತಿಳುವಳಿಕೆಯೋ ದೃಢವಾಗಿ ಇರೋಲ್ವೋ ಅದೃಢತೆಯೇ ಜ್ಞಾನವನ್ನು ನಾಶ ಮಾಡಿಬಿಡುತ್ತೆ. ಪ್ರಮಾದ, ತಪ್ಪು ಅನ್ನುವಂಥದ್ದು ವಿದ್ಯೆಯನ್ನು ನಾಶ ಮಾಡಿಬಿಡುತ್ತೆ. ಶ್ರುತಂ ಹತಂ. ಶ್ರುತಂ ಅರ್ಥಾತ್ ವಿದ್ಯಾ ಇತ್ಯರ್ಥ. ಏನೇನು ಶಾಸ್ತ್ರಾರ್ಥವನ್ನು ಕೇಳಿ ವಿದ್ಯೆಯನ್ನು ಸಂಪಾದನೆ ಮಾಡ್ಕೊಂಡಿರ್ತೀವೋ ಅದೆಲ್ಲವೂ ಕೂಡ ನಷ್ಟವಾಗಿ ಹೋಗುತ್ತೆ. ಯಾವುದರಿಂದ ಅಂತ ಕೇಳಿದ್ರೆ ಪ್ರಮಾದದಿಂದ. ಅದೇ ರೀತಿಯಾಗಿ ಯಾವುದೋ ಒಂದು ಅದ್ಭುತವಾದಂತಹ ಮಂತ್ರೋಪದೇಶವನ್ನು ಪಡ್ಕೊಂಡಿದ್ದೀವಿ, ಆದರೆ ಆ ಮಂತ್ರದಲ್ಲಿ ಒಂದು ವೇಳೆ ಸಂದೇಹ ಬಂದೋಯ್ತು ನಮಗೆ ಅಂತ ಆದರೆ ಸಂದಿಗ್ಧೋ ಹಿ ಹತೋ ಮಂತ್ರ. ಸಂದೇಹ ಉಂಟಾಗೋಯ್ತು ಅಂದರೆ ಆ ಮಂತ್ರ ಫಲ ಕೊಡೋಲ್ಲ. ಅದೇ ರೀತಿಯಾಗಿ ಆತಂಕದಲ್ಲಿ ಮಾಡಿದಂತಹ ಜಪವು, ಮಾಡಬೇಕಲ್ಲ ಎಂಬಂತಹ ಕಾಟಾಚಾರಕ್ಕೆ ಮಾಡಿದಂತಹ ಜಪವು, ಉಗ್ರವಾದಂತಹ ವ್ಯಗ್ರವಾದಂತಹ ಮನಸ್ಸಿನಿಂದ ಮಾಡಿದಂತಹ ಜಪವು ಫಲ ಕೊಡೋಲ್ಲ. ಅದೇ ರೀತಿಯಾಗಿ ಯಾವ ದೇಶದಲ್ಲಿ ವಿಷ್ಣು ಭಕ್ತರು ಇರೋಲ್ವೋ, ಭಗವದ್ಭಕ್ತರು ಇರೋಲ್ವೋ, ಭಾಗವತರು ಯಾವ ದೇಶದಲ್ಲಿರೋಲ್ವೋ ಆ ದೇಶವು ಹತಃ, ಅದು ಹೋದಂತೆ ಲೆಕ್ಕ. ಅಪಾತ್ರರಲ್ಲಿ ಇಟ್ಟಂತಹ ಶ್ರಾದ್ದ, ಅಯೋಗ್ಯನಿಗೆ ಪ್ರಥಮ ಪಂಕ್ತಿಗೆ ನಿಮಂತ್ರಣವನ್ನು ಕೊಟ್ಟು ಒಂದು ವೇಳೆ ಶ್ರಾದ್ದ ಭೋಜನವನ್ನು ಮಾಡಿಸ್ಬಿಟ್ರೆ ಆ ಶ್ರಾದ್ದ ಕೆಟ್ಟೋಯ್ತು ಅಂತ ಲೆಕ್ಕ. ಹಾಗಾಗಿ ಶ್ರಾದ್ದದಲ್ಲಿ ನಿಯಮಗಳು ಜಾಸ್ತಿ. ಅದಕ್ಕೋಸ್ಕರಲೇ ಕನ್ನಡದಲ್ಲಿ ಶ್ರಾದ್ದ ಅನ್ನೋದನ್ನು ಆಡು ಭಾಷೆಯಲ್ಲಿ ಹೇಳಬೇಕಿದ್ರೆ ಹೆಚ್ಚುಗಟ್ಟಲೆ ಅಂತ ಕರೆಯೋದು. ಹೆಚ್ಚು ಕಟ್ಟಲೆಗಳು ಅಂತ ಲೆಕ್ಕ. ನೀತಿ ನಿಯಮಗಳು ಜಾಸ್ತಿ, ನಿಷ್ಠೆ ಬಹಳ ಹೆಚ್ಚಿರಬೇಕು ಶ್ರಾದ್ದವನ್ನು ಮಾಡಬೇಕಿದ್ರೆ. ಯಾಕಂದರೆ ಅಪಾತ್ರನಲ್ಲಿ ಒಂದು ವೇಳೆ ಶ್ರಾದ್ದವನ್ನು ಮಾಡಿಬಿಡ್ತು ಅಂತ ಆದರೆ, ಅಪಾತ್ರನಿಗೆ ಶ್ರಾದ್ದ ಭೋಜನವನ್ನು ಇದನ್ನ ಮಮ ಅಂತ ಕೊಟ್ಬಿಟ್ವಿ ಅಂತ ಆದರೆ ಬಹಳ ಅನ್ಯಾಯ ಆಗತ್ತೆ ಅದು ಅಂತ ಲೆಕ್ಕ. ಹಾಗಾಗಿ ಹತಂ ಶ್ರಾದ್ದಂ ಅಪಾತ್ರಕಂ. ಅದೇ ರೀತಿಯಾಗಿ ಅಶ್ರೋತ್ರಿಯೇ ಕೃತಂ ದಾನಂ. ಶ್ರೋತ್ರಿಯನಲ್ಲ, ಬ್ರಾಹ್ಮಣನಲ್ಲ, ವೇದಾಧ್ಯಯನ ಸಂಪನ್ನನಲ್ಲ, ವೇದಾಧ್ಯಯನವನ್ನು ಮಾಡದಂತಹ ಬ್ರಾಹ್ಮಣನಿಗೆ
ಅಥವಾ ಒಬ್ಬ ವ್ಯಕ್ತಿಗೆ ದಾನವನ್ನು ಕೊಡ್ತು ಅಂತ ಆದರೆ ಆ ದಾನ ಏನೂ ಪ್ರಯೋಜನವನ್ನು ತಂದು ಕೊಡೋಲ್ಲ ಅಂತ ಲೆಕ್ಕ. ಇಂದು ಲೋಕದಲ್ಲಿ ಬಹಳ ದೊಡ್ಡದಾದಂಥ ಒಂದು ಪ್ರಚಾರ ಹೊರಟುಬಿಟ್ಟಿದೆ. ಶ್ರಾದ್ದವನ್ನು ಯಾಕೆ ಮಾಡಬೇಕು, ದೇವರ ಪೂಜೆಯನ್ನು ಯಾಕೆ ಮಾಡಬೇಕು, ಹಬ್ಬ ಹರಿದಿನಗಳನ್ನು ಯಾಕೆ ಆಚರಿಸಬೇಕು, ಆಯ್ತೆ ಅವೆಲ್ಲ ದುಡ್ಡು ದಂಡ ವ್ಯರ್ಥ, ಅದರ ಬದಲು ಬಡವರಿಗೆ ಭೋಜನವನ್ನು ಹಾಕಿಸಬಹುದು ಅಂತ, ಅನಾಥಾಶ್ರಮಕ್ಕೆ ದಾನವನ್ನು ಕೊಡುವ, ಅದನ್ನೆಲ್ಲ ಮಾಡಬಾರದು ಅಂತಲ್ಲ, ಯಾವ ಮನಸ್ಸಿನಿಂದ ಮಾಡ್ತಾ ಇದ್ದೀರಿ ಅಂತ. ಇದು ಅದಕ್ಕೆ ಆಲ್ಟರ್ನೇಟಿವ್ ಅಂತ ಮಾಡುವುದಾದರೆ ಆಗ ಅದರಿಂದ ಆಗಬೇಕಾಗಿದ್ದಂಥ ಕೆಲಸ, ದೇವಪೂಜೆಯಿಂದ ಆಗಬೇಕಾಗಿದ್ದಂಥ ಕೆಲಸ, ಪ್ರತಿನಿತ್ಯವೂ ಗೃಹಸ್ಥನಾದವನು ತನ್ನ ಮನೆಯಲ್ಲಿ ದೇವಪೂಜೆಯನ್ನು ಮಾಡಬೇಕು, ದೇವತಾ ಪೂಜೆ ಪ್ರತಿನಿತ್ಯವೂ ನಡೆಯಬೇಕು. ಇಲ್ಲಾಂದರೆ ದೇವತಾ ಸನ್ನಿಧಿಯೇ ಇರೋಲ್ಲ. ಅಲ್ಲಿ ದೇವತಾ ಸನ್ನಿಧಿ ಇರಬೇಕು ಅಂತಾದರೆ ದೇವತಾ ಪೂಜೆ ಪ್ರತಿನಿತ್ಯವೂ ನಡೀಬೇಕು. ಅದಕ್ಕೆ ಆಲ್ಟರ್ನೇಟಿವ್ ಆಗಿ ಬಡಬಗ್ಗರಿಗೆ ದಾನವನ್ನು ಕೊಟ್ಬಿಟ್ರೆ ದೇವರ ಪೂಜೆಯಿಂದ ಬರುವಂಥ ಫಲ ಬರುತ್ತೆ ಅಂತ ಕೇಳಿದ್ರೆ ಬರೋಲ್ಲ. ಅದು ಬೇರೆ, ಇದು ಬೇರೆ. ಹಾಗೆಯೇ ಯಾವ ಕರ್ಮದಿಂದ ಯಾವ ಫಲ ಬರಬೇಕೋ ಆ ಕರ್ಮದಿಂದ ಅದೇ ಫಲ ಬರುವಂಥದ್ದು. ಅದನ್ನು ಮತ್ತೊಂದು ಕರ್ಮದಿಂದ ಅದನ್ನು ಸಂಪೂರ್ಣಗೊಳಿಸೋಕ್ಕಾಗಲ್ಲ. ಹಾಗಿರೋದ್ರಿಂದ ದಾನವಾಗಿ ಕೊಡಬೇಕು ಅಂತ ಮನಸ್ಸು ಬಂದಿದೆ ಅಂತಾದರೆ ಯಾರಿಗೆ ಕೊಡಬೇಕು ದಾನ? ಯೋಗ್ಯನಾದಂತಹ ವ್ಯಕ್ತಿಗೆ ಕೊಡಬೇಕು ದಾನವನ್ನು. ಅವಶ್ಯಕತೆ ಇದೆ ಅನ್ನೋದಕ್ಕೋಸ್ಕರವಾಗಿ ದಾನವನ್ನು ಕೊಡೋದಲ್ಲ. ನನಗೆ ದುಡ್ಡು ಹೆಚ್ಚಾಗಿದೆ ಅಂತ ದಾನವನ್ನು ಕೊಡೋದಲ್ಲ. ಅವನ ಹತ್ರ ದುಡ್ಡು ಇಲ್ಲ ಅಂತ ಅವನಿಗೆ ದಾನವನ್ನು ಕೊಡೋದಲ್ಲ. ದಾನವನ್ನು ಕೊಡೋದಕ್ಕೂ ಮುಂಚೆ ಒಂದು ಸಂಕಲ್ಪವಿರಬೇಕಾಗತ್ತೆ. ಯಾವ ಉದ್ದೇಶದಿಂದ ನಾನು ದಾನವನ್ನು ಕೊಡ್ತಾ ಇದ್ದೀನಿ, ಈ ಪದಾರ್ಥದ ಮುಖಾಂತರ ನಾನು ಏನನ್ನ ಅವನವರೆಗೂ ತಲುಪಿಸ್ತಾ ಇದ್ದೀನಿ ಅನ್ನೋದ್ರ ಬಗ್ಗೆ ಕೊಡುವವನಿಗೆ ನಿಖರವಾದಂತಹ ತೀರ್ಮಾನವಿರಬೇಕಾಗತ್ತೆ. ಅದನ್ನು ಪರಿಗ್ರಹ ಮಾಡುವವನಿಗೂ ಕೂಡ ಯಾವ ಮನಸ್ಸಿನಿಂದ ಈತ ನನಗೆ ಈ ಪದಾರ್ಥದ ಮೂಲಕ ಏನನ್ನ ನನಗೆ ದಾಟಿಸ್ತಾ ಇದ್ದಾನೆ ಅನ್ನೋದನ್ನ ಅರಿತುಕೊಂಡಿರ್ಬೇಕಾಗತ್ತೆ. ಸ್ವೀಕರಿಸುವವನು ಕೂಡ ಈ ವಿವೇಕವಿಲ್ಲದೆ ಹೋದರೆ ನಷ್ಟವಾಗತ್ತೆ. ಹಾಗಾಗಿ ಹೇಳಿದ್ದು ಅಶ್ರೋತ್ರಿಯೇ ದಾನಂ ಹತಂ. ಶ್ರೋತ್ರಿಯನಲ್ಲದ, ವೇದಾಧ್ಯಯನ ಸಂಪನ್ನನಲ್ಲದಂತಹ ಬ್ರಾಹ್ಮಣನಲ್ಲಿ ಮಾಡಿದಂತಹ ದಾನ ವ್ಯರ್ಥವಾಗತ್ತೆ. ಅದೇ ರೀತಿಯಾಗಿ ಅನಾಚಾರಂ ಹತಂ ಕುಲಂ. ಆಚಾರವಿಲ್ಲದಂತಹ ಕುಲವು, ವಂಶವು ನಾಶವಾಗಿ ಹೋಗುತ್ತೆ ಅಂತ ಲೆಕ್ಕ. ಹಾಗಿದ್ರೆ ಹೇಗೆ ಕೇಳಬೇಕು ಭಾಗವತ ಕಥೆಯನ್ನ ಅಂತ ಕೇಳಿದ್ರೆ ವಿಶ್ವಾಸೋ ಗುರುವಾಕ್ಯೇಶು, ಇದನ್ನೇ ಶ್ರದ್ಧಾ ಎಂಬುದಾಗಿಯೂ ಕರೀತಾರೆ. ಆಯ್ತೆ, ಶಂಕರರು ವಿವೇಕ ಚೂಡಾಮಣಿಯಲ್ಲಿ ಇದನ್ನು ಶ್ರದ್ಧಾ ಅಂತ ಕರೆದರು. ಶಾಸ್ತ್ರೇಶು ಗುರುವಾಕ್ಯೇಶು ಸತ್ಯಬುದ್ಧ್ಯವಧಾರಣಂ. ಆಯ್ತೆ, ಶಾಸ್ತ್ರದಲ್ಲೋ ಗುರುವಿನ ವಾಕ್ಯದಲ್ಲೋ ಇದು ಸತ್ಯ, ಇದೇ ಸತ್ಯ, ಇದನ್ನು ಹೊರತುಪಡಿಸಿ ಬೇರೆ ಇನ್ನಾವುದೂ ಸತ್ಯವಿಲ್ಲ ಎಂಬಂತಹ ದೃಢತರವಾದಂತಹ ಒಂದು ನಂಬಿಕೆ ಏನಿದೆಯೋ ಅದನ್ನೇ ಶ್ರದ್ಧಾ ಅಂತ ಕರೀತಾರೆ. ಆ ರೀತಿಯಾದಂತಹ ವಿಶ್ವಾಸವಿರಬೇಕು ಗುರುವಿನ ವಾಕ್ಯದಲ್ಲಿ. ಆಮೇಲೆ ಸ್ವಸ್ಮಿನ್ ದೀನತ್ವ ಭಾವನ, ತನ್ನ ಬಗ್ಗೆ ತಾನು ದುರಹಂಕಾರವನ್ನಾಗಲಿ ಗರ್ವವನ್ನಾಗಲಿ ಪಡೆದೆ ತಾನೇನೂ ಅಲ್ಲ ಎಂಬಂತಹ ಒಂದು ಭಾವವನ್ನು ಮತ್ತೆ ಮತ್ತೆ ಅನುಸಂಧಾನ ಮಾಡ್ತಿರಬೇಕು. ಅದರ ಜೊತೆಯಲ್ಲಿ ಮನೋದೋಷ ಜಯಶ್ಚೈವ, ಮನಸ್ಸಿನ ವಿಧ ವಿಧವಾದಂತಹ ದೋಷಗಳನ್ನು ಗೆದ್ದಿರಬೇಕು. ಇಂದ್ರಿಯ ನಿಗ್ರಹವಿರಬೇಕು, ಮನೋನಿಯಮನವಿರಬೇಕು. ಆಗ ಕಥಾಯಾನ್ ನಿಶ್ಚಲ ಮತಿ. ಇಷ್ಟೆಲ್ಲ ಇದ್ದರೆ ಭಾಗವತ ಕಥೆಯನ್ನು ಕೇಳಬೇಕಿದ್ರೆ ಒಂದು ಸ್ಥಿರವಾದಂಥ ಬುದ್ಧಿ ಉಂಟಾಗುತ್ತೆ ಅಂತ ಲೆಕ್ಕ. ಹೀಗೆ ಮಾಡಿದ್ರೆ ಮಾತ್ರ ನಿಜವಾಗಲೂ ಶ್ರವಣೇ ಫಲಂ. ಈ ರೀತಿಯಾದಂತಹ ನಿಯಮಗಳಿಂದ ಇದ್ದಾಗ ಭಾಗವತವನ್ನು ಕೇಳಿದ್ರೆ ಆಗ ಆ ಭಾಗವತವನ್ನು ಕೇಳಿದ್ದಕ್ಕೆ ಫಲ ಇದೆ ಅಂತ. ಈ ರೀತಿಯಾಗಿ ಕೇಳಿದ್ರ ಮೇಲೆ ವೈಕುಂಠವಾಸ ಅನ್ನೋದವ್ರಿಗೂ ಕೂಡ ಸಿದ್ಧವಾಗುತ್ತೆ. ವಿಷ್ಣು ಸಾಯುಜ್ಯ, ವಿಷ್ಣು ಸಾಲೋಕ್ಯ, ವಿಷ್ಣು ಸಾರೂಪ್ಯ ಇದೆಲ್ಲವೂ ಕೂಡ ಸಿದ್ಧವಾಗುತ್ತೆ ಅಂತ ಹರಿದಾಸರು ಹೇಳಿದರು. ಅಷ್ಟೇ ಅಲ್ಲದೆ ಗೋಕರ್ಣ ಚಿಂತೆ ಪಡಬೇಡಪ್ಪ, ಸಾಕ್ಷಾತ್ ಭಗವಂತನೇ ನಿನಗೆ ಗೋಲೋಕವನ್ನು ಸತ್ಯಲೋಕವನ್ನು ಅನುಗ್ರಹಿಸ್ತಾನೆ ಅಂತ ಹೇಳಿ ತಾವು ಧುಂಧುಕಾರಿಯನ್ನು ಕರ್ಕೊಂಡು ವಿಷ್ಣುಧಾಮಕ್ಕೆ ತೆರಳಿದರು. ಇತ್ತ ಮತ್ತೆ ಗೋಕರ್ಣನು ಪುನಃ ಸಂಕಲ್ಪ ಮಾಡಿ ಶ್ರಾವಣ ಮಾಸದಲ್ಲಿ ಭಾಗವತ ಕಥೆಯನ್ನು ಮತ್ತೆ ಅನುಸಂಧಾನ ಮಾಡಿದ. ಸಪ್ತಾಹ ವಿಧಿಯಿಂದ ಮಾಡಿದ ನಂತರದಲ್ಲಿ ಏನಾಯಿತು ಎಂಬುದನ್ನು ಸನಕಾದಿಗಳು ನಾರದರಿಗೆ, ನಾರದ ಗಮನ ಇಟ್ಟು ಕೇಳಪ್ಪ ಏನಾಯಿತು. ಗೋಕರ್ಣ ಒಮ್ಮೆ ಅಲ್ಲ 2 ಬಾರಿ ಭಾಗವತ ಸಪ್ತಾಹವನ್ನು ಮಾಡಿದ. ಈ 2ನೇ ಬಾರಿ ಮಾಡಿದಾಗ 100 ವಿಮಾನಗಳೊಡನೆ ವಿಷ್ಣುದೂತರು ಬಂದರಂತೆ ಆ ಜಾಗಕ್ಕೆ. ಕೇವಲ ವಿಷ್ಣುದೂತರಲ್ಲ, ಸಾಕ್ಷಾತ್ ಭಗವಂತನೇ ದಯಮಾಡಿಸ್ದ ಅಲ್ಲಿಗೆ. ಭಗವಂತ ಬರ್ತಿದ್ದ ಹಾಗೆ ಜಯಶಬ್ದಗಳು, ನಮಃಶಬ್ದ, ಪಾಂಚಜನ್ಯದ ಧ್ವನಿ, ಶಂಖನಾದಗಳು
ಇದೆಲ್ಲವೂ ಕೂಡ ಮೊಳಗಿತು. ಭಗವಂತ ಗೋಕರ್ಣನನ್ನು ಆಲಿಂಗನ ಮಾಡಿಕೊಳ್ತಾನಂತೆ. ಮಾಡಿಕೊಂಡು ತನ್ನಂತೆ ಅವನನ್ನು ಮಾಡಿಬಿಡ್ತಾನೆ ಅಂತ. ಸ್ವಸದೃಶಂ ಹರಿಹಿ ಅಕರೋತ್, ತನ್ನಂತೆ ಗೋಕರ್ಣನನ್ನು ಮಾಡ್ದ ಅಂತ. ಬೇರೆ ಇನ್ಯಾರ್ಯಾರು ಆ ಭಾಗವತ ಸಪ್ತಾಹವನ್ನು ಕೇಳಿದ್ರೋ ಅವರೆಲ್ಲರನ್ನೂ ಕೂಡ ಭಗವಂತ ತನ್ನ ಧಾಮಕ್ಕೆ ಕರ್ಕೊಂಡು ಹೋದ ಅಂತ ಹೇಳಿದ್ರು. ಹೀಗೆ ಒಬ್ಬ ಪುಣ್ಯಾತ್ಮನ ಕಾರಣದಿಂದಾಗಿ, ಒಬ್ಬ ಸಾಧಕನ ಕಾರಣದಿಂದಾಗಿ ಇಡೀ ಸಮೂಹವೇ ಉದ್ಧಾರವಾಯಿತು. ಎಂಥೆಂಥವರು, ಎಷ್ಟೋ ಜನ್ಮಗಳು ಬೇಕಾಗ್ತಾ ಇತ್ತು ಅಂತಹ ಯೋನಿಯಲ್ಲಿ ಹುಟ್ಟಿದವರು, ಅತ್ಯಂತ ನೀಚವಾದಂತಹ ಯೋನಿಯಲ್ಲಿ ಹುಟ್ಟಿದವರು, ಅವರನ್ನು ತುಳಿಬೇಕು ಅನ್ನೋ ಅರ್ಥದಲ್ಲಿ ಹೇಳ್ತಾ ಇರುವಂತಹ ಮಾತಲ್ಲ. ಅವರವರ ಪಾಪಕರ್ಮಗಳು, ತುಂಬ ಪಾಪಕರ್ಮಗಳು ಮಾಡಿದಾಗ ದುಷ್ಟಯೋನಿಗಳು ಸಿಗತ್ತೆ, ಅದರಲ್ಲಿ ಜನ್ಮ ಉಂಟಾಗುತ್ತೆ. ಅದರಿಂದ ದಾಟಿ ಬಂದು ಮತ್ತೆ ಮನುಷ್ಯ ಜನ್ಮವನ್ನು ಪಡೆದು ಸಾಧನೆ ಮಾಡಿ ಯಾವ ಕಾಲಕ್ಕೆ ಅವರು ಮುಕ್ತಿಯನ್ನು ಪಡೆಯುವಂಥದ್ದು. ಹಾಗಾಗಿ ಅಂತಹವರನ್ನೂ ಕೂಡ ಗೋಕರ್ಣ ತನ್ನ ಭಾಗವತ ಕಥೆಯಿಂದ ಉದ್ಧಾರ ಮಾಡ್ದ ಅಂತ ಲೆಕ್ಕ. ಹೇಗೆ ಹಿಂದೆ ಕೇವಲ ಶ್ರೀರಾಮನ ಕಾಲದಲ್ಲಿ ಅವನ ಜೊತೆ ಇದ್ದು ಓಡಾಡಿ ನಡೆದಾಡದಂತಹ ಜನರೆಲ್ಲರೂ ಕೂಡ ಶ್ರೀರಾಮನ ನಿರ್ಯಾಣವಾದಾಗ, ಶ್ರೀರಾಮನು ತನ್ನ ಪರಂಧಾಮವನ್ನು ಸೇರಿದಾಗ ಸರಿಯೂ ನದಿಯಲ್ಲಿ ಹೇಗೆ ಅವನೊಡನೆ ಲಕ್ಷಾಂತರ ಜನ, ಕೋಟ್ಯಂತರ ಜನ ಅಯೋಧ್ಯ ನಿವಾಸಿಗಳು ಕೂಡ ಅವನೊಡನೆ ಹೇಗೆ ದಿವ್ಯಲೋಕವನ್ನು ಪಡೆದರೋ, ಅದೇ ರೀತಿಯಾಗಿ ಈ ಭಾಗವತ ಕಥೆಯನ್ನು ಸಪ್ತಾಹ ವಿಧಿಯಲ್ಲಿ ಕೇಳಿದ ಎಲ್ಲರೂ ಕೂಡ ಪರಂಧಾಮವನ್ನು ಪಡೆದರು ಅಂತ ಹೇಳಿದ್ರು. ಮುಂದಕ್ಕೆ ಬಹಳ ನಿಖರವಾಗಿ ಸನಕಾದಿಗಳು ನಾರದ ಮಹರ್ಷಿಗಳಿಗೆ ಯಾವ ವಿಧಿವಿಧಾನಗಳನ್ನು ಇಟ್ಕೊಂಡು ಭಾಗವತವನ್ನು ಸಪ್ತಾಹ ವಿಧಾನದಲ್ಲಿ ಹೇಳಬೇಕು, ಕೇಳಬೇಕು, ಅನುಸಂಧಾನ ಮಾಡಬೇಕು, ಏನೇನು ನಿಯಮಗಳಿರಬೇಕು ಇತ್ಯಾದಿ ಎಲ್ಲ ವಿಚಾರಗಳನ್ನು ವಿಸ್ತಾರವಾಗಿ ತಿಳಿಸ್ತಾರೆ. ಆ ಕಥಾಭಾಗವನ್ನು ನಾಳೆಯ ದಿವಸ ಅನುಸಂಧಾನ ಮಾಡೋಣ. ಧನ್ಯವಾದಗಳು. ಶ್ರೀಕೃಷ್ಣಾರ್ಪಣಮಸ್ತು.